ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರ ಸ್ವರೂಪ ಪಡೆದಿದೆ. ಮಾನ್ವಿ ಪಟ್ಟಣದ 1ನೇ ವಾರ್ಡ್ನ ಜನರು ನೀರಿನ ಸಮಸ್ಯೆಯನ್ನ ಖಂಡಿಸಿ ಪುರಸಭೆಗೆ ಮುತ್ತಿಗೆ ಹಾಕಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಹಂಪಯ್ಯ ನಾಯ್ಕ ಅವರು ಕುಡಿಯುವ ನೀರಿಗಾಗಿ ಕೋಟಿಗಟ್ಟಲೆ ಅನುದಾನ ತಂದಿದ್ದರೂ ಮಾನ್ವಿ ಪಟ್ಟಣದ 1ನೇ ವಾರ್ಡ್ನ ಜನರಿಗೆ ನೀರು ಪೂರೈಕೆಯಾಗುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸ್ಥಳೀಯ ನಿವಾಸಿಗಳು ಶಾಸಕರು ನೀರಿನ ಯೋಜನೆಗಾಗಿ ಹಣ ತಂದಿದ್ದಾರೆಂದು ಹೇಳುತ್ತಾರೆ. ಆದರೆ ನಮಗೆ ಕುಡಿಯಲು ನೀರಿಲ್ಲ, ನಾವು ಬೀದಿಗೆ ಬಂದು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಎಂದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಶಾಸಕ ಹಂಪಯ್ಯ ನಾಯ್ಕ ಅವರು ಪುರಸಭೆ ಸಭೆಗಳಲ್ಲಿ 24 ಗಂಟೆಗಳ ಕಾಲ ಕುಡಿಯುವ ನೀರು ಪೂರೈಸುವುದಾಗಿ ಭರವಸೆ ನೀಡಿದ್ದರು. ಇದುವರೆಗೂ ಅದು ಈಡೇರಿಲ್ಲ ಎಂದು ಜನರು ದೂರು ನೀಡಿದ್ದಾರೆ. ಪುರಸಭೆಗೆ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಮಾತನಾಡಿದ ಮತ್ತೊಬ್ಬ ಸ್ಥಳೀಯ ನಿವಾಸಿ, ಶಾಸಕರು ಬಡವರ ಕಷ್ಟವನ್ನ ಕೇಳುತ್ತಿಲ್ಲ, ಅವರ ಯೋಜನೆಗಳು ಕೇವಲ ಕಡತಗಳಲ್ಲಿ ಮಾತ್ರ ಉಳಿದಿವೆ, ವಾಸ್ತವದಲ್ಲಿ ನಮಗೆ ನೀರು ಸಿಗುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ನೀರಿನ ಸಮಸ್ಯೆ ಶೀಘ್ರವಾಗಿ ಪರಿಹರಿಸದಿದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಶಾಸಕ ಹಂಪಯ್ಯ ನಾಯ್ಕ ಅವರ ಪ್ರತಿಕ್ರಿಯೆ ಪಡೆಯಲು ಪ್ರಯತ್ನಿಸಲಾಯಿತು, ಆದರೆ ಅವರು ಲಭ್ಯರಾಗಿರಲಿಲ್ಲ. ಈ ಘಟನೆ ಮಾನ್ವಿ ಪಟ್ಟಣದಲ್ಲಿ ಜನರಲ್ಲಿ ಆತಂಕ ಮೂಡಿಸಿದ್ದು, ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹರಿಸುವಂತೆ ಒತ್ತಾಯಿಸಿದ್ದಾರೆ. ಮುಂಜಾನೆ ಹೋದವರು ರಾತ್ರಿ ಬರ್ತೀವಿ. ನಾವು ನೀರಿಂದ ಸಣ್ಣ ಮಕ್ಕಳು ಕಟ್ಕೊಂಡು ಓಣಿ ತಿರುಗ್ತೀವಿ. ಇಲ್ಲಿಗೂ ಜೀವದವ್ರು ಸಾಯ್ತು ತಿರ್ಗಾಕ ನೀರೇ ಇಲ್ಲ ನಮ್ಮ ಓಣ್ಯಾಗ. ಊಟ ಕೇಳಕ್ ಬಂದಿಲ್ಲ, ಗೋಸ್ಕರ ಅದಕ್ಕೆ ಕೇಳಿದೀವಿ. ಓಣ್ಯಾಗ ದೀಡೋರ್ ಸಾಯ್ತ್ರಿ ನೀರಿಲ್ದ. 3 ಸಲ ಆಯ್ತು ಮುನ್ಸಿಪಾಲಿಟಿಗೆ ಬರಕ್. ನಾವು ಸುಮ್ನೆ ಬರೋದು ಹೇಳ್ತಾರ, ಈಗ ಕಳಿಸ್ನ ನಾಳೆ ಕಳಿಸ್ನ ಅಂತಾರ, ಸುಮ್ನೆ ವಾಪಸ್ ಕಳಿಸಿ ಬಿಡ್ತಾರ. ನಮ್ರ ಬಡ ಮಕ್ಕಳನ್ನ ಬರವಲ್ರಿ. ಈಗ ನಮಗೆ ಎಷ್ಟು ತ್ರಾಸ ಆಗದ, ಮನೆ ಕಾಲಕ್ ಹೋಗಿ ಮುಸುರು ತಿಕ್ಕೊಂಬಂದು ಮೈ ತಗಕ್ ನೀರಿಲ್ಲ. ಓಣ್ಯಾಗ ಒಂದು ಕೊಡ ನೀರ್ ಬಿಡವಲ್ರಿ ಬೋರದವ್ರನ್ನ. ನಮ್ಗೆ ಎಷ್ಟು ತ್ರಾಸ್ರಿ, ಬಡ ಮಕ್ಕಳಿಗೆ ಏನ್ ತ್ರಾಸು. ಹೋಗ್ತಾರ, ನಾವ್ ನೀರ್ ತಂದ್ಕೊಂಡು ಕೆಲ್ಸಕ್ ನಾವ್ ಯಾವಾಗ ಹೋಗ್ಬೇಕು. ಎಷ್ಟು ತ್ರಾಸ. ರಾತ್ರಿ 10 ಗಂಟೆ ಆದ್ರೂ ನಮ್ಮ ಓಣಿಗೆ ನೀರ್ ಬೇಕು, ನಾವ್ ಹೋಗಲ್ಲ. ರಾತ್ರಿ 10 ಗಂಟೆ ಆದ್ರನ ಕೋಸ್ಲಾರ ಏನಂತಾರ, ಕೋಸ್ಲಾರ ಸತ್ತಾರಂತ್ರಿ ಓಣ್ಯಾಗ. ಎಲೆಕ್ಷನ್ ತಗೊಂಡೆ ಎದ್ದೇಳ್ತಾನ, ಬರವಲ್ರಿ. 2 ನಂಬರ್ ಮಾನ್ವಿ ತಾಲೂಕಿನ ನಿವಾಸಿಗಳು ನಾವು. ಅಲ್ಲವಲ್ಲಿ ಲೇಔಟ್. ನಾವು ಹಂಪಯ್ಯ ಸಾವ್ಕಾರಿಗೆ ಸಾರಿಗೆ ನೀರು ಕೇಳಿದ್ವಿ. ಅವ್ರು ಕಳಿಸ್ತೇವಪ್ಪ ಅಂತೇಳಿ ಕಳಿಸಿದ್ರು. 7-8 ತಿಂಗಳ ಸರಿಯಾಗಿ ಬಂತು ನೀರು. ಅದಾದ್ಮೇಲೆ ವಾರಕ್ಕೆ 15 ದಿನಕ್ಕೆ ತಿಂಗಳಿಗೆ 1 ಟ್ಯಾಂಕರ್ ನಮ್ಮ ವಾರ್ಡಿಗೆ ಬರಾಕತ್ತದ. 1 ಟ್ಯಾಂಕರ್ ನೀರು ಯಾರಿಗೆ ಆಗ್ತದ? ಅದಕ್ಕೋಸ್ಕರ ನಮ್ಗೆ ಬಹಳ ತ್ರಾಸ ಆಗ್ಯದ. ಹೆಣ್ಮಕ್ಳಿಗೆ ತ್ರಾಸ ಆಗ್ಯದ. ಮಕ್ಕಳು ಮರಿ ನೀರಿಲ್ಲ, ಆ ತೊಂದರೆಯಲ್ಲಿದೆ. ಇಲ್ಲಿ ನಾವು ಮುನ್ಸಿಪಾಲ್ಟಿಗೆ ಬಂದಿವಿ. ಮುನ್ಸಿಪಾಲ್ಟಿ ಅವ್ರು ಅದು ಕಿವಿಯಾಗ ಹಾಕ್ಕೊಂಡ್ರಿ. ಅವ್ರು ಚೀಫ್ ಆಫೀಸರ್ ಬಂದ್ರು 1 ಟೈಮ್, ಸುಮ್ಮನೆ ಬೇಕು ನೋಡ್ಕೊಂಡ್ರು, ಮತ್ತೆ ತಿರುಗಿ ಅವ್ರು ಬಂದೇ ಇಲ್ಲ. ಯಾವ್ದೋ ಅವ್ರ ಬಗ್ಗೆ ಕೌನ್ಸಿಲರ್ ಸತ್ತೋಗ್ಬಿಟ್ಟಾವ. ಕೌನ್ಸಿಲರ್ ಇಲ್ಲ ವಾರ್ಡ್ನಾಗ. ಬಸವ ಭಜಂತ್ರಿ ಕೌನ್ಸಿಲರ್. ಹೇಳ್ತೀನಪ್ಪ ಅಂತಾನ. ಅವ್ರು ಕಿವಿಯಾಗ ಹಾಕೊಂಡ್ರು, ಏನಿಲ್ಲ. ಯಾರನ್ನ 2-3 ಇದ್ದಾಗ ಬರ್ತಾನ, ಹೋಗಿ ಬಿಡ್ತಾನ. ನನಗೆ ಗೊತ್ತಿಲ್ಲ, ರಾಜೀನಾಮೆ ಕೊಟ್ಟಿದ್ದು ನನ್ ಸಂಬಂಧ ಇಲ್ಲ ಅಂತ ಕೊಟ್ಟಿದ್ವಿ ಅರ್ಜಿ. ಕಳಿಸ್ತೇವಂದ್ರು ನೀರು ಕಳ್ಸಕ್ ರೆಡಿ ಇಲ್ಲ ಅಲ್ಲ. ಎಲ್ಲ